ಕಸಬಾ ಹೋಬಳಿ ವೈಕೋಗಿಲೇರಿ ಸರ್ವೆ ನಂಬರ್ 63ರಲ್ಲಿನ ಸುಮಾರು 680 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಭೂಗಳ್ಳರಿಂದ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಉಳಿಸಿ ಆ ಸುತ್ತಮುತ್ತಲ ಗ್ರಾಮಗಳ ಜಾನುವಾರುಗಳಿಗೆ ಇಲ್ಲವೇ ಭೂಮಿ ಇಲ್ಲದ ರೈತರಿಗೆ ಹಂಚೋರು ಯಾರು? ಮಾನ್ಯ ತಾಲೂಕು ದಂಡಾಧಿಕಾರಿಗಳ, ಇಲ್ಲ ಸ್ಥಳೀಯ ಜನಪ್ರತಿನಿಧಿಗಳ, ಶಾಸಕರ, ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ, ಕಂದಾಯ ಮಂತ್ರಿಗಳ? ಇದು ಈ ಒಂದು ಸುತ್ತಮುತ್ತಲ ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಯಾಕಂದರೆ 680 ಎಕರೆಯಲ್ಲಿ ಇರುವಂಥ ಸರ್ಕಾರಿ ಗೋಮಾಳ ಜಮೀನನ್ನು ಬಡವರು 2 ಎಕರೆ 3 ಎಕರೆ ಇದ್ರೂ ಸಹ ಅದಕ್ಕೆ ಕೆಲವು ಕಂದಾಯ ಅಧಿಕಾರಿಗಳು ಒಳ ಒಪ್ಪಂದ ಮಾಡಿಕೊಂಡು ಭೂಗಳ್ಳರ ಜೊತೆ ಶಾಮೀಲಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಸರ್ವೆ ನಂಬರ್ 63 ವೈಕೋಗಿಲೇರಿ ಸರ್ವೆ ನಂಬರು, ಅದು ಇವತ್ತೇನು ಸೂರ್ಯ ಹುಟ್ಟಿ ಮುಳುಗೋ ಒಳಗೆ ಮತ್ತೆ ಚಂದ್ರ ಹುಟ್ಟಿ ಚಂದ್ರ ಮುಳುಗೆ ಮತ್ತೆ ಸೂರ್ಯ ಹುಟ್ಟೋ ಒಳಗಡೆ ಹೊಸ ನಂಬರ್ ಕರ್ರೆ ಸರ್ವೆ ನಂಬರ್ 63ಗೆ ಏನು ಸರ್ವೆ ನಂಬರು 120 ಅಂತೆ 130 ಅಂತೆ ಹೊಸ ಸರ್ವೆ ನಂಬರ್ ಕೊಟ್ಬಿಟ್ಟು ಎಲ್ಲೋ ಅವರು ಇದೇನೋ ಸ್ವಾಧೀನದಲ್ಲಿರ್ತಾರೆ, ಅದೆಲ್ಲೋ ತೋರಿಸ್ತಾರೆ. ಒಟ್ಟಾರೆಯಾಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಒಂದು ವೈಕೋಗಿಲೇರಿ ಸರ್ವೆ ನಂಬರ್ 63ರಲ್ಲಿ ಸುಮಾರು 680 ಎಕರೆ ಗೋಮಾಳ ಜಮೀನನ್ನು ಉಳಿಸುವ ಕಂದಾಯ ಅಧಿಕಾರಿ ಇಚ್ಛಾಶಕ್ತಿ ಇಲ್ಲ. ಯಾಕಂದರೆ ಗ್ರಾಮೀಣ ಸೇವೆ ಮಾಡಿ ಅಲ್ಲಿ ಯಾರಿಗೆ ಭೂಮಿ ಇಲ್ಲ, ಯಾಕೆ ನಮೂನೆ ಸರ್ಕಾರ ಬಿಟ್ಟಿರೋ 53ರಲ್ಲಿನ ಈ ಒಂದು ಸರ್ಕಾರಿ ಈ ಒಂದು ನಮೂನೆ ಅಂದರೆ ಅರ್ಜಿ ನಮೂನೆ ಏನು ಸಲ್ಲಿಸೆ ಮಾಡ್ಕೊತಾರೆ, ಆ ರೈತರನ್ನು ಗುರುತಿಸಿ ಅವರು ಸ್ವಾಧೀನದಲ್ಲಿದ್ದಾರಾ ಇಲ್ಲ ಒಂದು ಪರಿಶೀಲನೆ ಮಾಡಿ ಅವರಿಗೆ ದರಖಾಸ್ತು ಕಮಿಟಿ ಮುಖಾಂತರ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು, ದರಖಾಸ್ತು ಕಮಿಟಿ ಸದಸ್ಯರ ಮುಖಾಂತರ ಮಂಜೂರು ಮಾಡಕರ ಜಮೀನು ರಾತ್ರೋರಾತ್ರಿ ಇವತ್ತು ಬಲ್ಲಾಢ್ಯರು ಭೂಗಳ್ಳರ ಪಾಲಾಗ್ಬಿಟ್ಟೈತೆ. ಪಾಪ ಅದನ್ನೇ ನಂಬಿ 2 ಎಕರೆ 3 ಎಕರೆ ಇರೋರು ಇವತ್ತು ಬಾಯಿ ಬಡ್ಕೊತಾ ಇದ್ದಾರೆ. ಸ್ವಾಮಿ ನನ್ನ ಜಮೀನು ಅಂತ ಹೇಳಿದ್ರೆ ಅದು ರಿಜಿಸ್ಟರ್ ಕೂಡ ಆಗ್ತಾ ಇದೆ, ಹೊಸ ನಂಬರ್ ಕೂಡ ಆಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೋ ಗೊತ್ತಿಲ್ಲ. ಆದರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ, ಗೋಮಾಳ ಜಮೀನನ್ನು ಉಳಿಸಿ ಜಾನುವಾರುಗಳಿಗೆ ಬಡವರಿಗೆ ಹಂಚಬೇಕಾದಂಥ ಕಂದಾಯ ಅಧಿಕಾರಿಗಳು ರಿಯಲ್ ಎಸ್ಟೇಟು ಭೂಗಳ್ಳರ ಜೊತೆ ಶಾಮೀಲಾಗಿ ಈ ಒಂದು ವೈಕೋಗಿಲೇರಿ ಸರ್ಕಾರಿ ಜಮೀನನ್ನು ಇದಕ್ಕೆ ಮೂಲ ಅಂದರೆ ಇಲ್ಲಿನ ಕಂದಾಯ ವೃತ್ತದ RI ಇರ್ಬೋದು, VA ಇರ್ಬೋದು, ಅವ್ರು ಯಾವ ರೀತಿ ಇದೆ ಅಂದರೆ ಸುಮಾರು 16 ವರ್ಷಗಳಿಂದ ಇಲ್ಲೇ ಇದ್ದಾರೆ ಅವರು RI ಅವ್ರು ಯಾರಿಗೆ ಬೇಕೋ ಅವ್ರಿಗೆಲ್ಲ ಮಂಜೂರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿದರೆ ನಮ್ಗೆ ಕಡ್ತಾ ಇಲ್ಲ, 1997ರಲ್ಲಿ 1947ರಲ್ಲಿ ಮಂಜೂರಾಗಿದೆ, ಅದು ಇದು ಅಂತೇಳಿ ಕಹನಿಗಳು ಹೇಳ್ತಾ ಇದ್ದಾರೆ. ನಾವು ಈ ಒಂದು ತಾಲೂಕು ಆಡಳಿತವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ರೈತ ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು, ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂಬ ಇಚ್ಛಾಶಕ್ತಿ ಇರುವಂತಹ ಮತ್ತು ಮುಳುಬಾಗಿಲು ಕ್ಷೇತ್ರದ ಈ ಒಂದು ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರವರೆಗೂ ನಾವು ಮನವಿ ಮಾಡ್ತಾ ಇದ್ದೀವಿ. ವೈಕೋಗಿಲೇರಿ ಸರ್ವೆ ನಂಬರ್ 63ರಲ್ಲಿ ನಡೆದಿರುವ ಭೂ ಹಗರಣವನ್ನು ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು. ಮತ್ತು ಈ ಒಂದು ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹೊಸ ನಂಬರ್ಗಳನ್ನು ಸೃಷ್ಟಿ ಮಾಡಿರುವ RI VA ಅವರನ್ನು ಮುಂಪೂರ್ವ ಪರೀಕ್ಷೆಗೆ ಒಳಪಡಿಸಿ ಈ ಒಂದು ಬಡವರು ಸುಮಾರು 50-60 ವರ್ಷಗಳಿಂದ ಏನಿದ್ದಾರೆ ಆ ಬಡವರಿಗೆ ಈ ಜಮೀನನ್ನು ಮಂಜೂರಾತಿ ಮಾಡಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ, ದಾಖಲೆಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ವಡ್ಡಳ್ಳಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ವೈಕೋಗಿಲೇರಿ ಜಮೀನನ್ನು ಉಳಿಸಿ ಬಡವರಿಗೆ ಹಂಚುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ.